ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನಲ್ಲಿ ನಟ ವಿಜಯ್ ಭರ್ಜರಿ ಗೆಲುವು. ಕರ್ನಾಟಕದಲ್ಲಿ ಯಾವ ನಟ ನಟಿಯರು ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬರಬಹುದು? ಎಸ್, ಸಿನಿಮಾದಿಂದ ಬ್ರೇಕ್ ತೆಗೆದುಕೊಂಡಿದ್ದು ಇದಕ್ಕೇನಾ? ಏನಿದು ಹೊಸ ಲೆಕ್ಕಾಚಾರ? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಪಂಚರಾಜ್ಯದ ಚುನಾವಣೆಯ ಫಲಿತಾಂಶ ಬಂದ ನಂತರ ಎಲ್ಲರೂ ಕೂಡ ಹುಬ್ಬೇರಿಸಿ ನೋಡಿದ್ದು ನಮ್ಮ ನೆರೆಯ ತಮಿಳುನಾಡಿನ ಕಡೆಗೆ. ಅದರಲ್ಲೂ ಮುಖ್ಯವಾಗಿ DMK ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಥವಾ AIADMK ಪೈಪೋಟಿ ಕೊಡುತ್ತಾ? ವಿಜಯ್ ಅವರ TVK ಪಕ್ಷ 20 ಸೀಟ್ಗಳನ್ನ ಗೆಲ್ಲತ್ತಾ, 20ರ ಗಡಿ ದಾಟತ್ತಾ ಎನ್ನುವಂಥ ಲೆಕ್ಕಾಚಾರದ ಜೊತೆಗೆ ಕೆಲವೊಂದು ಮಾಧ್ಯಮದಲ್ಲಿ ಒಂದು ವಿಷಯ ಚರ್ಚೆ ಆಗ್ತಾಯಿತ್ತು. TVK ಪಕ್ಷದ ವಿಜಯ್ ಅವರಿಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. 234ರಲ್ಲಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಏನು ಮಾಡ್ತಾರೆ ವಿಜಯ್ ಎನ್ನುವಂಥ ಊಹಾಪೋಹದ ಮಾತು ಕೂಡ ಕೇಳಿಬರ್ತಾ ಇತ್ತು. ಆದರೆ ನಿನ್ನೆ ನಡೆದಂಥ ಈ ಫಲಿತಾಂಶ ಬಂದ ನಂತರ ಎಲ್ಲ ಲೆಕ್ಕಾಚಾರಗಳು, ಎಲ್ಲ ಸಮೀಕ್ಷೆಗಳು ಸುಳ್ಳಿನ ಕಂತೆಯಾಗಿ ಹೊರಬಿದ್ದಿದ್ದ ಜೊತೆಗೆ ತಮಿಳುನಾಡಿನಲ್ಲಿ ಮತ್ತೆ ಸಿನಿಮಾ ನಟನೊಬ್ಬ ತನ್ನ ಜಯಭೇರಿಯನ್ನು ಸಾಧಿಸಿ ತಮಿಳುನಾಡಿನ ಗದ್ದಿಗೆಯನ್ನು ಏರುವ ಹಂತಕ್ಕೆ ಬಂದು ಮುಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ವಿಜಯ್ ತಮ್ಮ ಗೆಲುವನ್ನು ಸಾಧಿಸಿದ್ದಾರೆ. ಅದಾದ ನಂತರ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ 3 ಪಾರ್ಟಿ ಇದೆ. ಅದು BJP ರಾಷ್ಟ್ರೀಯ ಪಾರ್ಟಿ, ಜೊತೆಗೆ ಕಾಂಗ್ರೆಸ್ ಅದು ರಾಷ್ಟ್ರೀಯ ಪಾರ್ಟಿ. ಅದು ಕೂಡ ಇದೀಗ ನಮ್ಮ ರಾಜ್ಯದಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ ಅಧಿಕಾರದಲ್ಲಿದೆ. ಮತ್ತೊಂದು ಪಾರ್ಟಿಯಾಗಿ ಪ್ರಾದೇಶಿಕ ಪಾರ್ಟಿಯಾಗಿ ಅಥವಾ ಪಕ್ಷವಾಗಿ JDS ಕೂಡ ಇದೆ. ಈ 3 ಪಾರ್ಟಿಗಳನ್ನ ಬಿಟ್ಟು ಮತ್ಯಾವುದಾದ್ರು ಹೊಸ ಪಾರ್ಟಿ ಬರುತ್ತೆ? ಈಗಾಗಲೇ 170, 180ಕ್ಕೂ ಹೆಚ್ಚು ನಮೂದಿತ ಪಾರ್ಟಿಗಳಿವೆ. ಆದರೆ ಅದ್ಯಾವುದು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಹಂತಕ್ಕೆ ಹೋಗ್ತಾ ಇಲ್ಲ. ಪಕ್ಷ ಕಟ್ಟುತ್ತೆ, ಪಾರ್ಟಿ ನಮೂದಿ ಮಾಡುತ್ತೆ, ಅದಕ್ಕೊಂದು ಚಿಹ್ನೆ ಬರುತ್ತೆ. ಆದರೆ ಇನ್ನೇನು ಪಕ್ಷವನ್ನು ಸದೃಢವಾಗಿ ಬೆಳೆಸಿ ಈ 3 ಪಾರ್ಟಿಗಳಿಗೆ ಸೆಟ್ಟು ಹೊಡೆಯುವಂಥ ಒಂದೇ ಒಂದು ಪಾರ್ಟಿ ಕೂಡ ಬರ್ತಾ ಇಲ್ಲ. ಆದರೆ ನಿನ್ನೆ ವಿಜಯ್ ಅವರು ವಿಜಯ ಗಳಿಸಿದ ನಂತರ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ಆಗಬಹುದು. ಅದರಲ್ಲೂ ಮುಖ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ತಮಿಳುನಾಡಿನ ಒಂದು ಅಧಿಕಾರವನ್ನು ಏರ್ತಾನೆ. ಅದರಲ್ಲೂ ಮುಖ್ಯವಾಗಿ ತನ್ನ ಫ್ಯಾನ್ಸ್ ಬೇಸನ್ನು ವೋಟಾಗಿ ಕನ್ವರ್ಟ್ ಮಾಡಿಕೊಂಡು ಅಧಿಕಾರಕ್ಕೆ ಏರ್ತಾನಲ್ಲ, ಅದೇ ರೀತಿ ನಮ್ಮ ಕರ್ನಾಟಕ ಕೂಡ ಆಗಬಹುದಾ? ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್ ಅವರ ಒಂದು ಮಾತು ಕೇಳಿಬರ್ತು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒತ್ತಡ ಇತ್ತು, ಪಾರ್ಟಿಗೆ ಬರುವಂಥ ಒತ್ತಡ ಇತ್ತು. ಅದು ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಅದು ಕರ್ನಾಟಕದಲ್ಲಿ ಅಸಾಧ್ಯ. ತಮಿಳುನಾಡು ಮತ್ತು ಆಂಧ್ರದಲ್ಲಿ ಅಂಥ ಒಂದು ನೆಲೆ ಇದೆ ಅಂದರೆ ನಟರಿಗೆ, ಆದರೆ ಕರ್ನಾಟಕದಲ್ಲಿ ಅಂಥ ನೆಲೆ ಇಲ್ಲ ಅನ್ನೋದನ್ನು ಗುರುತು ಮಾಡಿಕೊಂಡು ಸರಿಸುಮಾರು 30 ವರ್ಷಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಒಂದು ಉದ್ದೇಶವನ್ನು ತಳ್ಳಿ ಹಾಕಿದ್ರು ಮತ್ತು ಅಂಥ ಒಂದು ಮನವಿಯನ್ನು ಕೂಡ ತಳ್ಳಿ ಹಾಕಿದರು. ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದರೆ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಬ್ಬ ನಟ ನಟಿಯರು ಪಕ್ಷವನ್ನು ಕಟ್ಟಿಕೊಂಡು ಸ್ವಂತ ಬಲದಿಂದ ಅಧಿಕಾರವನ್ನು ಮಾಡುವಂಥ ಒಂದು ಲೆಕ್ಕಾಚಾರ ಇದೆಯಾ ಎನ್ನುವುದನ್ನು ಗಮನಿಸ್ತಾ ಹೋದರೆ ಎಸ್ ಅಫ್ಕೋರ್ಸ್ ನೋ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕಾರಣ ಕೂಡ ಇದೆ. ನಾನು ಮೊದಲಾಗಿ ಹೇಳ್ತೇನೆ, ತಮಿಳುನಾಡು ಮತ್ತು ಆಂಧ್ರದಲ್ಲಿ ಅದು ಸಾಧ್ಯವಾಗ್ತಾ ಇದೆ ಮತ್ತು ಸಾಧ್ಯವಾಗಿದೆ. ಅದಕ್ಕೆ ತುಂಬ ಕಾರಣ ಇದೆ. ಅದರಲ್ಲಿ ಮುಖ್ಯವಾಗಿ ನಾನು ತಮಿಳುನಾಡಿನ ವಿಷಯಕ್ಕೆ ಬಂದಾಗ, ತಮಿಳುನಾಡಿನಲ್ಲಿ DMK ಪಕ್ಷ ಇರುತ್ತೆ. ಅದಾದ ನಂತರ ಅಲ್ಲಿ ಕೂಡ 1953ರಲ್ಲಿ MG ರಾವ್ ಅವರು ಎಂಟ್ರಿ ಆಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಮನಸ್ತಾಪ ಹಾಗೆ ಹೀಗೆ ಅನ್ನೋದನ್ನು ಕಾರಣಕ್ಕಾಗಿ 1971, 72ರಲ್ಲಿ ಅವರು AIADMK ಕಟ್ತಾರೆ. ಅದಾದ ನಂತರ ಅವರು ಪೊಲಿಟಿಕಲ್ ಕರಿಯರ್ ವಿಜೃಂಭಣೆ ಆಗುತ್ತೆ ಮತ್ತು 2 ಬಾರಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾರೆ ಮತ್ತು ಅಧಿಕಾರವನ್ನು ಮಾಡ್ತಾರೆ. ಅದಾದ ನಂತರ ಅವರ ಪಾರ್ಟಿಯನ್ನು ಮತ್ತೊಬ್ಬ ನಟಿಯಾದಂಥ ಜಯಲಲಿತಾ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವರು ಕೂಡ ಒಂದು 2-3 ಬಾರಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವರ ಪಕ್ಕ ಅಂದರೆ DMKಯ ಪಕ್ಷವಾಗಿರುವಂಥ ಕರುಣಾನಿಧಿ ಕೂಡ, ಅವರು ಕೂಡ ಸಿನಿಮಾ ಬ್ಯಾಕ್ಗ್ರೌಂಡಿನಿಂದ ಬಂದವರು. ಅವರು ಕೂಡ ಮೊದಲು ಸಂಭಾಷಣೆಗಾರರಾಗ್ತಾರೆ. 50ಕ್ಕೂ ಹೆಚ್ಚು ಪ್ರಸಿದ್ಧ ಸಿನಿಮಾಗಳಿಗೆ ಸಂಭಾಷಣೆ ಬರೀತಾರೆ. ಅದಾದ ನಂತರ ನಿರ್ಮಾಪಕರಾಗ್ತಾರೆ. ಹಾಗಾಗಿ ಅವರಿಗೂ ಕೂಡ ಒಂದು ಸಿನಿಮಾ ಬೇಯಿಸಿತ್ತು. MGR ಅವರಿಗೂ ಕೂಡ ಸಿನಿಮಾ ಬೇಯಿಸಿತ್ತು. ಜಯಲಲಿತಾ ಕೂಡ ಸೂಪರ್ ಸ್ಟಾರ್ ಆದಂಥವ್ರು, ಅವರು ಕೂಡ ಸಿನಿಮಾ ಬೇಯಿಸಿತ್ತು. ಅವರು ಕೂಡ ತಮ್ಮ ಫ್ಯಾನ್ಸ್ ಬೇಸನ್ನು ಓಟಾಗಿ ಕನ್ವರ್ಟ್ ಮಾಡಿಕೊಂಡ್ರು. ಅದಾದ ನಂತರ ಕರುಣಾನಿಧಿ ಕೂಡ ಅವರಿಗೊಂದು ಒಳ್ಳೆಯ ಬೇಸಿತ್ತು. ಅವರು ಕೂಡ ಸಿನಿಮಾ ಬ್ಯಾಕ್ಗ್ರೌಂಡಿನಿಂದ ಬಂದವರು. ಈಗ ಮುಂದುವರಿದು ಸ್ಟಾಲಿನ್ ಪುತ್ರ ಕೂಡ, ಉದಯನಿಧಿ ಸ್ಟಾಲಿನ್ ಕೂಡ ಅವರು ಸಿನಿಮಾ ಬ್ಯಾಕ್ಗ್ರೌಂಡ್, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಜೊತೆಗೆ ಆ ಓಟನ್ನು ಕೂಡ ಕನ್ವರ್ಟ್ ಮಾಡಿಕೊಂಡು ತಮ್ಮ ಒಂದು ಪೊಲಿಟಿಕಲ್ ಕರಿಯರ್ನ ಉತ್ತಮವಾಗಿ ಮಾಡ್ಕೊಂಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ TVK ಪಕ್ಷದಿಂದ ವಿಜಯ್ ಅವರು ಜಯಬೇರಿಯನ್ನು ಸಾಧಿಸಿ ತಮ್ಮೆಲ್ಲ ಫ್ಯಾನ್ಸ್ಗಳನ್ನು ಕನ್ವರ್ಟ್ ಮಾಡಿಕೊಂಡು ಓಟಾಗಿ ಕನ್ವರ್ಟ್ ಮಾಡಿ ಇದೀಗ 107 ಅಥವಾ 108 ಸೀಟ್ಗಳನ್ನ ಗೆದ್ದಿದ್ದಾರೆ. 2 ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದಂಥ ಕಾರಣಕ್ಕಾಗಿ 1 ಸೀಟ್ ಬಿಟ್ಕೊಡ್ಬೇಕಾಗತ್ತೆ. ಹಾಗಾಗಿ
ಈಗ ಸದ್ಯದ ಮಟ್ಟಿಗೆ 107 ಅಥವಾ 108 ಇದೆ. ಮುಂದಿನ ಹಂತದಲ್ಲಿ ಅವರು ಯಾವ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡು ಅಧಿಕಾರಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಲೆಕ್ಕಾಚಾರ ಹಾಗೆ ಉಳಿದಿದೆ. ಇನ್ನು ನಮ್ಮ ಆಂಧ್ರಕ್ಕೆ ಬರೋದು, ನಮ್ಮ ಪಕ್ಕದ ಆಂಧ್ರಕ್ಕೆ ಬರೋದಾದರೆ ಅಲ್ಲೂ ಕೂಡ ಸಿನಿಮಾ ರೀತಿಯಲ್ಲಿ ಸಿನಿಮಾ ನಟರು ಪಕ್ಷವನ್ನು ಕಟ್ಟಿಕೊಂಡು ಅಧಿಕಾರವನ್ನು ಹಿಡಿದಂಥ ಅನೇಕ ಉದಾಹರಣೆ ಇದೆ. ಈಗಲೂ ಕೂಡ ಅಲ್ಲಿನ ಉಪಮುಖ್ಯಮಂತ್ರಿ ಆಗಿರುವಂಥ ಪವನ್ ಕಲ್ಯಾಣ್ ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ನಿಂದ ಬಂದು ಆ ಓಟನ್ನು ತಮ್ಮ ಆ ಫ್ಯಾನ್ಸ್ ಬೇಸನ್ನು ಓಟಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎನ್ ಟಿ ಆರ್ 1983ರಲ್ಲಿ ತೆಲುಗು ದೇಶಂ ಪಾರ್ಟಿ ಕಟ್ತಾರೆ. ಅದಾದ ನಂತರ 84ರಲ್ಲಿ ಪಾರ್ಟಿ ಕಟ್ಟಿದಂಥ ಕೇವಲ 9 ತಿಂಗಳಲ್ಲಿ ಅವರು ತಮ್ಮ ಫ್ಯಾನ್ಸ್ ಬೇಸನ್ನು ಓಟಾಗಿ ಕನ್ವರ್ಟ್ ಮಾಡಿಕೊಂಡು 7 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಅದರಲ್ಲೂ ಮುಖ್ಯವಾಗಿ 4 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಟೋಟಲ್ ಅವರ ಅವಧಿ ಎಷ್ಟಿರುತ್ತೆ ಅಂದರೆ 7 ವರ್ಷ ಅವಧಿ ಇರುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ಆಳ್ತಾ ಇರುವಂಥ ಜನಸೇನಾ ಪಕ್ಷದ ಸಂಸ್ಥಾಪಕ ಉಪಮುಖ್ಯಮಂತ್ರಿ ಅವರು ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ನಿಂದ ಬಂದವರು. ತಮಿಳುನಾಡಿನಲ್ಲಿ ಡ್ರಾವಿಡಿನ್ ಪೊಲಿಟಿಕ್ಸ್ ಇದೆ. ಅಲ್ಲಿ ಅವರ ಅಸ್ಮಿತೆಯ ಮುಖ್ಯ, ಅವರ ಭಾಷೆಯ ಮುಖ್ಯ. ಅವರ ಭಾಷೆ ವಿರುದ್ಧ ಅಥವಾ ಬೇರೆ ಯಾರಾದರೂ ಬಂದರೆ ಅವರು ಸಹಿಸಿಕೊಳ್ಳಲ್ಲ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಸಿನಿಮಾ ನಟ ಬಂದರೆ ಅವರು ಕನ್ನಡ ಸಿನಿಮಾದಿಂದ ಹಿಂದಿಗೆ ಹೋಗ್ಬೋದು, ಹಿಂದಿಯಿಂದ ಬಾಲಿವುಡ್ಗೆ ಹೋಗ್ಬೋದು. ಆದರೆ ತಮಿಳುನಾಡಿನಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನಟ ಸಿನಿಮಾ ಮಾಡಿದಾಗ, ಅವನ ಸಿನಿಮಾ ಹಿಟ್ಟಾದಾಗ ಅವನ ನೆಕ್ಸ್ಟ್ ಟಾರ್ಗೆಟ್ ಏನಾಗುತ್ತೆ ಅಂದರೆ, ಅಥವಾ ಅವರ ಅಭಿಮಾನಿಗಳು ಅದನ್ನು ಏನು ನೋಡ್ತಾರೆ ಅಂದರೆ, ಇಲ್ಲ ನಮ್ಮ ನಾಯಕ ಒಬ್ಬ ಹೀರೋ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರಬೇಕೆನ್ನುವಂಥ ಒಂದು ಆಶಾಭಾವನೆ ತಮಿಳುನಾಡಿನಲ್ಲಿದೆ. ನೀವು ಕಮಲ್ ಹಾಸನ್ ತೆಗೆದುಕೊಳ್ಬೋದು, ರಜನಿಕಾಂತ್ ತೆಗೆದುಕೊಳ್ಬೋದು, ಅಥವಾ ವಿಜಯ್ ತೆಗೆದುಕೊಳ್ಬೋದು, ಜಯಲಲಿತಾ, MGR, ಹೀಗೆ ಉದಯನಿಧಿ ಸ್ಟಾಲಿನ್ ಆಗಿರ್ಬೋದು, ಈಗಿನ ವಿಜಯ್, ಎಲ್ಲರೂ ಕೂಡ ಒಂದೊಳ್ಳೆ ಹಿಟ್ ಸಿನಿಮಾನ ಕೊಟ್ಟ ನಂತರ ಅಭಿಮಾನಿಗಳು ಹೇಳ್ತಾರೆ, ಇಲ್ಲ ನೀವು ಪಾಲಿಟಿಕ್ಸಿಗೆ ಬನ್ನಿ, ನಿಮ್ಗೆ ಸಾಕು, ನಾವು ನಿಮ್ಮ ಸಿನಿಮಾವನ್ನು ನೋಡ್ತೀವಿ, ಜೊತೆಗೆ ನೀವು ಜನನಾಯಕರಾಗಿ ಬರಬೇಕು, ಜನಸೇವೆಯನ್ನು ಮಾಡಬೇಕೆನ್ನುವಂಥ ಒಂದು ಟಾರ್ಗೆಟನ್ನು ಅಭಿಮಾನಿಗಳೇ ಫಿಕ್ಸ್ ಮಾಡ್ತಾರೆ. ಇನ್ನು ತೆಲುಗು ದೇಶದಲ್ಲೂ ಅಂದರೆ ಆಂಧ್ರದಲ್ಲೂ ಕೂಡ ಹಾಗೆ ಆಗುತ್ತೆ. ಆಂಧ್ರದಲ್ಲಿ ಹೇಗೆ ಪಾಲಿಟಿಕ್ಸ್ ನಡೆಯುತ್ತೆ ಅಂದರೆ ಅದು ತೆಲುಗು ದೇಶಂ, ಅಂದರೆ ನಮ್ಮ ರಾಜ್ಯದ ವಿರುದ್ಧ ಯಾರೂ ಬರಬಾರ್ದು. NTR ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಂದರೆ DMK ಪಕ್ಷದ ವಿರುದ್ಧ ತೆಲುಗು ದೇಶಂ ಪಾರ್ಟಿ ಕಟ್ಟಿದ್ದು ಕೂಡ ನಮಗೆ ಕಾಂಗ್ರೆಸ್ನಿಂದ ಅನ್ಯಾಯವಾಗುತ್ತೆ, ರಾಷ್ಟ್ರೀಯ ಪಕ್ಷದಿಂದ ಅನ್ಯಾಯವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ರಾಜ್ಯದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ತೆಲುಗು ದೇಶಂ ಪಾರ್ಟಿಯನ್ನು ಕಟ್ಟಿದ್ರು. ಹಾಗಾಗಿ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಆ ರಾಜ್ಯದ ಒಂದು ಅಸ್ಮಿತೆಯ ಗುರಿಯನ್ನಾಗಿಸಿಕೊಂಡು ಅಲ್ಲಿ ಸಿನಿಮಾ ನಟರು ರಾಜಕೀಯಕ್ಕೆ ಬರ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದಲ್ಲಿ ನೀವು ಕರ್ನಾಟಕದ 7 ಕೋಟಿ ಜನರು ಯಾವ್ಯಾವ ಭಾಷೆಯನ್ನು ಮಾತನಾಡ್ತಾರೆ ಅಂದರೆ ಅದು ಒಬ್ಬೊಬ್ಬರಿಗೆ 10-12 ಭಾಷೆ ಬಂದುಬಿಡುತ್ತೆ. ಕನಿಷ್ಠ ಕರ್ನಾಟಕದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಮೋರ್ ದೆನ್ 50% ವ್ಯಕ್ತಿಗಳಿಗೆ 1, 2, 3 ಭಾಷೆ ಬರುತ್ತೆ. ನಾನು ಭಾಷೆ ಒಂದು ಲೆಕ್ಕಾಚಾರಕ್ಕೆ ಹೋದರೆ ಕನ್ನಡ ಇಲ್ಲಿ ಪ್ರಮುಖ ಭಾಷೆ, ಸಂಸ್ಕೃತ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಮರಾಠಿ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ, ಲಂಬಾಣಿ ಮಾತಾಡ್ತಾರೆ, ಕೊಡವ, ತುಳು, ತಮಿಳು, ಹಿಂದಿ, ತೆಲುಗು, ಮಲಯಾಳಿ, ಇಂಗ್ಲೀಷ್ ಎಲ್ಲವೂ ಕೂಡ ಮಾತನಾಡ್ತಾರೆ. ಹಾಗಾಗಿ ನೀವು ಒಂದೇ ಒಂದು ಭಾಷಿಕರನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಿ ಚುನಾವಣಾ ಪ್ರಚಾರ ಮಾಡಿ ಆ ಮಟ್ಟಿಗೆ ಓಟನ್ನು ಪಡೆಯೋದು ಇಲ್ಲಿ ತುಂಬ ಕಷ್ಟ. ಇಲ್ಲಿ ರಾಜಕೀಯವೇ ಬೇರೆ. ಇಲ್ಲಿ ಎಡಪಂಥೀಯ ಬಲಪಂಥೀಯ ಇದೆ, ಇಲ್ಲಿ ದೇವರು ನಂಬೋರು, ಇಲ್ಲಿ ದೇವರ ವಿರೋಧಿ ಇದ್ದಾರೆ, ಇಲ್ಲಿ ಮುಸ್ಲಿಮರು ಇದ್ದಾರೆ, ಮುಸ್ಲಿಂ ಪರ ಮತ್ತು ಮುಸ್ಲಿಂ ವಿರೋಧಿ ಇದ್ದಾರೆ, ಇಲ್ಲಿ ಜಾತಿ ಲೆಕ್ಕಾಚಾರ ಇದೆ, ಇಲ್ಲಿ ಭಾಷೆ ಲೆಕ್ಕಾಚಾರ ಇದೆ, ಇಲ್ಲಿ ದೇಶಭಕ್ತರು ಬೇರೆ ಇದ್ದಾರೆ, ದೇಶ ವಿರೋಧಿಗಳು, ಹೀಗೆ ಅನೇಕ ರೀತಿಯ ಇಲ್ಲಿ ಅಜೆಂಡಾಗಳು ವರ್ಕೌಟ್ ಆಗುತ್ತೆ ಮತ್ತು ಎಲ್ಲ ಅಜೆಂಡಾಗಳ ಮೇಲೂ ಕೂಡ ಇಲ್ಲಿ ಚುನಾವಣೆ ಆಗುತ್ತೆ. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಹೇಗೆ ತಮಿಳುನಾಡು ಮತ್ತು ಆಂಧ್ರದಲ್ಲಿ ನಮ್ಮ ರಾಜ್ಯದ ಅಸ್ಮಿತೆ, ನಮ್ಮ ರಾಜ್ಯದ ಭಾಷೆ ಎನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾರಲ್ಲ, ಹಾಗೆ ಇಲ್ಲಿ ಯಾವುದೂ ಕೂಡ ನಡೆಯಲ್ಲ. ಇಲ್ಲಿಯ ಅಜೆಂಡವೇ 10 ಹರವಲ್ಲಿದೆ, 10 ಹಲವಾರು ಅಜೆಂಡಗಳಿದೆ. JDS ಜಾತ್ಯತೀತ ನಿಲುವಿನಲ್ಲಿ ಹೋದರೆ ಅವರಿಗೂ ಕೂಡ ಕಷ್ಟ, ಕಾಂಗ್ರೆಸ್ ಮುಸ್ಲಿಂ ಪರವಾಗಿ ಹೋದರೆ ಅವರಿಗೂ ಕೂಡ ಕಷ್ಟ, BJPಗೆ ಮುಸ್ಲಿಂ ವಿರೋಧಿಯಾಗಿ ಹೋದರೆ ಅವರಿಗೂ ಕೂಡ ಕಷ್ಟ. ಹಾಗಾಗಿ ಇಲ್ಲಿ ಈ ಕರ್ನಾಟಕದಲ್ಲಿ ಒಬ್ಬ ಸಿನಿಮಾ ನಟ ಬಂದು ರಾಜಕೀಯಕ್ಕೆ ಬಂದು ಸ್ವಂತ ಪಕ್ಷವನ್ನು ಕಟ್ಟಿ ರಾಜಕೀಯ ಮಾಡೋದಿದೆಯಲ್ಲ, ಅದು ಹರಸಾಹಸ. ಇಂಥ ಒಂದು ಸೂಕ್ಷ್ಮ ವಿಚಾರ 1984ರ ಸುಮಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಿಳಿದಿತ್ತು ಮತ್ತು ಅವರು ರಾಜಕೀಯದಿಂದ ದೂರ ಇದ್ದರು. ಈ ಹಂತಕ್ಕೆ ನೋಡೋದಾದರೆ ಒಬ್ಬ ನಟ, ಅದು ಸುದೀಪ್ ಆಗಿರ್ಬೋದು, ದರ್ಶನ್, ರಿಷಬ್ ಶೆಟ್ಟಿ, ಯಶ್, ಹೀಗೆ ಅನೇಕ ನಟರು, ಧನಂಜಯ್, ಹೀಗೆ ಅನೇಕ ನಟರು ಕೂಡ ಒಂದು ಕ್ಷೇತ್ರದಿಂದ ಒಂದು MLA ಕ್ಷೇತ್ರದಿಂದ ಗೆದ್ದು ಬರಬಹುದೇ ಹೊರತು ಒಂದು ಪಕ್ಷವನ್ನು ಕಟ್ಕೊಂಡು 224 ಕ್ಷೇತ್ರದಲ್ಲೂ ಕೂಡ ನಾನೇ ಅಭ್ಯರ್ಥಿ ಅನ್ನುವಂಥ ಒಂದು ಧೋರಣೆ ಇಟ್ಕೊಂಡು ಗೆಲ್ಲುವುದಿದೆಯಲ್ಲ, ಅದು ಭಾರಿ ಕಷ್ಟ. ಯಾಕಂದರೆ ಒಬ್ಬ ನಟ ತನ್ನ ಕ್ಷೇತ್ರದ ಬದಲಾಗಿ ಇಡೀ ರಾಜ್ಯವನ್ನು ಗೆಲ್ತಾರಂದರೆ ಅದು ಒಂದು ಅಜೆಂಡಾ ಇರಬೇಕಾಗತ್ತೆ.
ನೀವು ಒಂದು ಭ್ರಷ್ಟಾಚಾರ ಅಥವಾ ಆಡಳಿತ ವಿರೋಧಿ ಅಲೆಯನ್ನು ಮಾತ್ರ ಇಟ್ಕೊಂಡು ಬರಬೇಕಾಗುತ್ತೆ ಹೊರತು ಮಿಕ್ಕ ಯಾವ ಒಂದು ವಿಷಯವನ್ನು ನೀವು ಹೇಳಲಿಕ್ಕಾಗಲ್ಲ. ನೀವು ಆ ಜಾತಿ ಲೆಕ್ಕಾಚಾರ, ಈ ಜಾತಿ ಲೆಕ್ಕಾಚಾರ, ಈ ದೇಶಭಕ್ತಿ, ದೇಶ ವಿರೋಧಿ ಅಥವಾ ಎಡಪಂಥೀಯ, ಬಲಪಂಥೀಯ ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಒಂದು ವೇಳೆ ನೀವು ಹಾಗೇ ಎಡಪಂಥೀಯ ಜಾತಿ ಲೆಕ್ಕಾಚಾರ ಇಟ್ಕೊಂಡು ಹೋದರೆ ಮತ್ತೊಂದು ಪಕ್ಷ ಇವರನ್ನು ತುಳಿದು ಹಾಕುತ್ತೆ, ಜೊತೆಗೆ ಅವ್ರ ಮೇಲೆ ಬೇರೆ ಬೇರೆ ಥರನಾದ ಅಟ್ಯಾಕ್ಗಳು, ದಾಳಿಗಳು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಎಲ್ಲವೂ ಕೂಡ ಕರ್ನಾಟಕದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಸುದೀಪ್, ಯಶ್, ದರ್ಶನ್ ಅಥವಾ ಧನುಂಜಯ್, ದುನಿಯಾ ವಿಜಯ್, ಗಣೇಶ್, ಹೀಗೆ ಅನೇಕ ಜನಪರ ಕಾಳಜಿ ಇರುವಂಥ ನಟರು ಕೂಡ ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು. ಸುದೀಪ್ ಅವರು ಚಿತ್ರದುರ್ಗಕ್ಕೆ ಹೋಗಿ ಗೆಲ್ಲಬಹುದು, ಯಶ್ ಅವರು ಮಂಡ್ಯ ಅಥವಾ ಹಾಸನಕ್ಕೆ ಹೋಗಿ ಗೆಲ್ಲಬಹುದು. ತನ್ನ ಒಂದು ಕ್ಷೇತ್ರವನ್ನು ಸ್ವಂತ ಬಲದಿಂದ ಗೆಲ್ಲುವಂಥ ಸಾಧ್ಯತೆ ಇದೆ. ಅಥವಾ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ಅನಾಯಾಸವಾಗಿ ಅವರು ಗೆಲ್ಲಬಹುದು. ಯಾಕಂದರೆ ಲಾಸ್ಟ್ ಟೈಮ್ ಕಾಂಗ್ರೆಸ್ನಲ್ಲಿ ಯಾರ್ಯಾರೆಲ್ಲ ಗೆದ್ದರಲ್ಲ, ಹಾಗೆ ಈ ಬೀಸೋ ಗಾಳಿಯಲ್ಲಿ ಗೆಲ್ಲಬಹುದು ಎನ್ನುವಂತೆ ಈ ನಟರು ಕೂಡ ಅಥವಾ ಬೇರೆ ಬೇರೆ ನಟರು ಕೂಡ ಗೆಲ್ಲಬಹುದು. ಈ ಹಿಂದೆ ಪಕ್ಷಾತೀತವಾಗಿ ಪಕ್ಷದಿಂದ ಗೆದ್ದಂಥವ್ರು ಅನೇಕರಿದ್ದಾರೆ. ಅಲ್ಲಿ ಶಶಿಕುಮಾರ್ ಇರ್ಬೋದು, ಅಥವಾ ಅನಂತ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಹೀಗೆ ಉಮಾಶ್ರೀ ಆಗಿರ್ಬೋದು, ಹೀಗೆ ಅನೇಕ ನಟ ನಟಿಯರು ಬೇರೆ ಪಕ್ಷದ ಜೊತೆ ಗುರುತಿಸಿಕೊಂಡು ಗೆದ್ದಂಥ ಉದಾಹರಣೆಗಳಿದೆ. ಆದರೆ ಸ್ವಂತ ಪಕ್ಷವನ್ನು ಮಾಡುವಷ್ಟು ಧೈರ್ಯವೂ ಇಲ್ಲ, ಜೊತೆಗೆ ಅಂಥ ರಾಜಕಾರಣಕ್ಕೆ ಇಲ್ಲಿ ಅವಕಾಶವೂ ಕೂಡ ಇಲ್ಲ. ಹೀಗಾಗಿ ನಮ್ಮ ಕರ್ನಾಟಕಕ್ಕೆ ಬಂದರೆ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಆದಂಥ ಯಾವ ಸಾಧ್ಯತೆ ಕೂಡ ಇಲ್ಲ. ಇಲ್ಲಿ ಹಿಂದಿ ಭಾಷಿಕರು ತುಂಬ ಇದ್ದಾರೆ. ತಮಿಳಿಗರು 1984ರ 41 ಲಕ್ಷ, ಬೆಂಗಳೂರು ಜನಸಂಖ್ಯೆಯಲ್ಲಿ 14 ಲಕ್ಷ ಜನ ಆಗ ಇದ್ದರು, ಈಗ ಒಂದು 50 ಲಕ್ಷ ಜನ ಆಗಿರ್ಬೋದು. ತೆಲುಗು ಭಾಷಿಕರಿದ್ದಾರೆ, ಬೇರೆ ಬೇರೆ ಭಾಷಿಕರಿದ್ದಾರೆ, ಉರ್ದು, ಹಿಂದಿ, ಜೊತೆಗೆ ಬೇರೆ ಬೇರೆ ನಾನು ಹೇಳಿದ್ನಲ್ಲ 10 ಹಲವಾರು ಭಾಷೆ ಇದೆ, 10 ಹಲವಾರು ಥರದ ಒಂದು ಅಜೆಂಡಾ ಇರುತ್ತೆ, 10 ಹಲವಾರು ಪ್ರಾದೇಶಿಕಗಳಿರುತ್ತೆ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಥರ ಇರುತ್ತೆ, ದಕ್ಷಿಣ ಕರ್ನಾಟಕ ಒಂದು ಥರ ಇರುತ್ತೆ, ಮಂಡ್ಯ ಮೈಸೂರು ಬೆಲ್ಟ್ ರಾಜಕಾರಣವೂ ಬೇರೆ, ನಮ್ಮ ಕಾರವಾರ ಅಥವಾ ಉತ್ತರ ಕನ್ನಡ ಅಥವಾ ಮಂಗಳೂರು ರಾಜಕಾರಣವೂ ಬೇರೆ, ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ರಾಜಕಾರಣ ಆಗುತ್ತೆ. ಹಾಗಾಗಿ ಒಬ್ಬ ನಟ ಎಲ್ಲವನ್ನು ಇಟ್ಕೊಂಡು ಕೇವಲ ಭ್ರಷ್ಟಾಚಾರ ವಿರೋಧಿ ಮತ್ತು ಆಡಳಿತ ಸುಧಾರಣೆ ವಿಚಾರವಾಗಿ ಇಲ್ಲಿ ಮ್ಯಾನಿಫೆಸ್ಟೋ ಮಾಡಿಕೊಂಡು ಅಧಿಕಾರಕ್ಕೆ ಬರುವುದು ಸಿದ್ಧವಾಗಿಯೂ ಅದು ಸುಳ್ಳು ಅಂತ ನಾವು ಹೇಳ್ಬೋದು. ಇನ್ನು ನಾನು ಈ ಕೆಲವೊಬ್ಬ ನಟರ ಬಗ್ಗೆ ಮಾತನಾಡ್ತಿದ್ರೆ, ದರ್ಶನ್ ಅವರಿಗೆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಫ್ಯಾನ್ ಬೇಸ್ ತುಂಬ ದೊಡ್ಡದಿತ್ತು. ಹೇಳಿದ್ರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ಯಾರಿಗಾದ್ರೂ ಅತ್ಯಂತ ದೊಡ್ಡ ಫ್ಯಾನ್ ಬೇಸ್ ಇದ್ದರೆ ಅದು ದರ್ಶನ್ ಅವರಿಗೆ. ಆದರೆ ಅವರಿಗೆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನು ಅನೇಕ ಬಾರಿ ಹೇಳಿದ್ದಾರೆ. ನಾನು ಯಾರಾದರೂ ಕ್ಯಾಂಡಿಡೇಟ್ ಪರವಾಗಿ ಮತಯಾಚನೆ ಮಾಡ್ತೇನೆ ಹೊರತು ನಾನು ಪಾಲಿಟಿಕ್ಸಿಗೆ ಬರುವಂಥ ಒಂದು ಸಾಧ್ಯತೆ ಇಲ್ಲ, ಯಾಕಂದರೆ ನಮಗೆ ಆ ಟೆಂಪರ್ಮೆಂಟ್ ಇಲ್ಲ, ಅಂಥ ಒಂದು ಸಮಾಧಾನದ ಚಿತ್ತ ಕೂಡ ಇಲ್ಲ ಎನ್ನುವಂಥ ಮಾತನ್ನು ಹೇಳಿ ಅವರು ಸಗಟಾಗಿ ಹೇಳಿದ್ದಾರೆ. ಅವರಿಗೊಂದು ಅವಕಾಶ ಇತ್ತು, ಯಾಕಂದರೆ ಅವ್ರಿಗೆ ಮನಸ್ಸು ಮಾಡಿದರೆ ಅವರ ಫ್ಯಾನ್ಸ್ ತುಂಬ ದೊಡ್ಡದಿತ್ತು. ಇನ್ನು ಸುದೀಪ್ ಅವರು ಕೂಡ ಅಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ, ಯಾಕಂದರೆ ಅವರಿಗೆ ಅನೇಕ ಉದ್ಯಮಗಳಿದೆ, ಅಥವಾ ಅವರಿಗೆ ಬೇರೆ ಬೇರೆ ಆದಂಥ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇದೆ. ಅದನ್ನೆಲ್ಲವನ್ನು ಬಿಟ್ಟುಕೊಂಡು ಕಂಪ್ಲೀಟಾಗಿ ಸಿನಿಮಾಕ್ಕೆ ಬಿಟ್ಟು ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ತನ್ನ ಒಂದು ಪಕ್ಷವನ್ನು ಕಟ್ಕೊಂಡು 224 ಕ್ಯಾಂಡಿಡೇಟನ್ನು ಹುಡುಕುವಂಥ ಸಮಾಧಾನ ಅವರಿಗಿದೆಯಾ? ಅದು ಕೂಡ ಸಾಧ್ಯತೆ ತಳ್ಳಿ ಹಾಕಬಹುದು. ಇನ್ನು ರಿಷಬ್ ಶೆಟ್ಟಿ ಅವರು ಮೊನ್ನೆ ತಾನೇ ಅಮಿತ್ ಶಾ ಅವ್ರನ್ನ ಮೀಟ್ ಆಗಿ ಬೇರೆ ಬೇರೆ ವಿಧದಲ್ಲಿ ಚರ್ಚೆ ಮಾಡಿದರೆ ಅವರು ಬಿಜೆಪಿಗೆ ಹೋಗ್ತಾರಾ ಎನ್ನುವಂಥ ಚರ್ಚೆ ಕೂಡ ಆಗಿತ್ತು. ಆದರೆ ಅವರಿಗೂ ಕೂಡ ಸದ್ಯದ ರಾಜಕೀಯದಲ್ಲಿ ಯಾವುದೂ ಕೂಡ ಅಂದರೆ ಮನಸ್ಸಿಲ್ಲ ಏನು ಕೂಡ ತಿಳಿದು ಬರುತ್ತೆ. ಯಾಕಂದರೆ ಈ ರಾಜಕೀಯ ಅನ್ನೋದು ಕರ್ನಾಟಕದಲ್ಲಿ ಒಂದು ಪಾರ್ಟಿಯನ್ನು ಸೇರಿ ರಿಷಬ್ ಗೆಲ್ಲಬಹುದು ಅಥವಾ ಪಾರ್ಟಿ ಕಾಂಗ್ರೆಸ್ ಸೇರಿ ಗೆಲ್ಲಬಹುದು, ಹೊರತು ಪಕ್ಷವನ್ನು ಕಟ್ಟಿ ಮುನ್ನಡೆಸುವಂಥ ಸಾಧ್ಯತೆ ತುಂಬ ಕಷ್ಟ. ಇನ್ನು ಯಶ್ ಅವರ ವಿಚಾರಕ್ಕೆ ಬಂದಾಗ ಮೊನ್ನೆ ಕೂಡ ಒಂದು ವಿಷಯ ಹೋಯಿತು ಅಥವಾ ಒಂದು ಸುದ್ದಿ ಆಯಿತು. ಯಶ್ ಅವರು ಸಿನಿಮಾದಿಂದ ಟಾಕ್ಸಿಕ್ ಮತ್ತು ರಾಮಾಯಣ 1 ಮತ್ತು ರಾಮಾಯಣ 2 ಆದ ನಂತರ ಒಂದು ಲಾಂಗ್ ಬ್ರೇಕನ್ನು ತೆಗೆದುಕೊಳ್ತಾರೆ ಎನ್ನುವಂಥ ಸುದ್ದಿ ಹರಿದಾಡ್ತಿದ್ದು, ಆ ಸುದ್ದಿಗೆ ಪೂರಕವಾಗಿ ಇದು ಕೂಡ ಲಿಂಕ್ ಆಗ್ತದೆ. ಯಾಕಂದರೆ TVK ಪಕ್ಷದ ಸಂಸ್ಥಾಪಕರಾದಂಥ ವಿಜಯ್ ಅವರು ಜನನಾಯಕನ್ ಸಿನಿಮಾ ಆದ ನಂತರ ಒಂದು ಬ್ರೇಕ್ ಅಂತ ತೆಗೆದುಕೊಂಡು ಕಂಪ್ಲೀಟಾಗಿ 2 ವರ್ಷ ಅವರು ಪಕ್ಷಕ್ಕಾಗಿ ದುಡಿದಿದ್ರು ಮತ್ತು ಮೊದಲು ಮನೆಗೆ ಹೋಗಿ ತಮ್ಮ ಜನರ ಅಭಿಪ್ರಾಯವನ್ನು ಕೇಳಿಕೊಂಡು ಅದಾದ ನಂತರ ಪಕ್ಷವನ್ನು ಕಟ್ಟಿದ್ರು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪಕ್ಷ ಕಟ್ಟಿದ ನಂತರ ನಾಮಿನೇಷನ್ ಆದ ನಂತರ ಮನೆಗೆ ಹೋಗಿ ಪ್ರಚಾರ ಮಾಡುವಂಥ ಕ್ರಿಯೆ ಆಗುತ್ತೆ. ಆದರೆ ವಿಜಯ್ ಅವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಅಂದರೆ ಮೊದಲು ಇಡೀ ರಾಜ್ಯವನ್ನು ಸುತ್ತಿ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಿ ಅಥವಾ ಅಭಿಪ್ರಾಯವನ್ನು ಕೇಳಿ ಅದಾದ ನಂತರ ಪಕ್ಷವನ್ನು ಕಟ್ತಾರೆ. ಆ ರೀತಿಯಲ್ಲಿ ಯಶ್ ಅವರು ಕೂಡ ಒಂದು ಲಾಂಗ್ ಬ್ರೇಕನ್ನು ತೆಗೆದುಕೊಂಡಿದ್ದಕ್ಕೆ ಅವರು ರಾಜಕೀಯಕ್ಕೆ ಬರ್ತಾರೆ. ಅವರ ಒಂದು ಧೈರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚಲೇಬೇಕಾಗುತ್ತೆ. ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ ಹಿಟ್ಟಾಗುವಾಗಲೂ ಕೂಡ ಅವರು ಎಲ್ಲವನ್ನು ಬಿಟ್ಟು ಒಂದು ಗ್ಯಾಂಗ್ಸ್ಟರ್ ಮೂವಿ KGF ತೆಗಿತಾರೆ, KGF 2 ತೆಗಿತಾರೆ, ಜೊತೆಗೆ ಮತ್ತೆ 3-4 ವರ್ಷಗಳ ಬ್ರೇಕ್ ತೆಗೆದುಕೊಂಡು ಟಾಕ್ಸಿಕ್ ಎನ್ನುವಂಥ ಒಂದು ಬೇರೆ ಥರದ ಸೈಕಾಲಜಿ ಸಿನಿಮಾವನ್ನು ತೆಗಿತಾರೆ. ಅದಾದ ನಂತರ ರಾಮಾಯಣ 1 ಮತ್ತು 2 ಆಗುತ್ತೆ. ಹೀಗಾಗಿ ಅವರಿಗೊಂದು ಧೈರ್ಯ ಇದೆ, ಅವರಿಗೊಂದು ದೊಡ್ಡ ಧೈರ್ಯ ಇದೆ. ಇಡೀ ಕರ್ನಾಟಕವನ್ನು, ಇಡೀ ಪ್ರಪಂಚ ತಿರುಗಿ ನೋಡಬೇಕು ಎನ್ನುವಂಥ ಧೈರ್ಯ ಇದೆಯಲ್ಲ, ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ತೆಗೆದುಕೊಂಡಿದ್ದು ಸಿನಿಮಾಕ್ಕಾಗ ಅಥವಾ ಕುಟುಂಬಕ್ಕೋಸ್ಕರವ ಅಥವಾ ರಾಜಕೀಯದ ಒಂದು ಯೋಚನೆಗೋಸ್ಕರ ಎನ್ನುವಂಥ ಚರ್ಚೆ ಕೂಡ ಆಗ್ತಾಯಿದೆ. ಆದರೆ
ಯಶ್ ಅವರು ಪಾಲಿಟಿಕ್ಸಿಗೆ ಬರ್ತಾರಾ ಇಲ್ವಾ, ಅದಕ್ಕಿಂತ ಮುಖ್ಯವಾಗಿ ನನಗೆ ಅನಿಸಿದಂಥ ವಿಚಾರ ಸದ್ಯದ ಮಟ್ಟಿಗೆ ರಾಜಕಾರಣಿಗಳು ಈ ನಟ ನಟಿಯರನ್ನೆಲ್ಲ ಕೂಡ ಹೆದರ್ಸ್ಕೊಂಡಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅನ್ನುವಂಥ ಕಾಲ ಇದೀಗ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಶಂಕರ್ನ ಗಮನಿಸಿರುವಾಗ ಈ ಎಲ್ಲ ರಾಜಕಾರಣಿಗಳು ಸುಮ್ಮನೆ ಅಂದರೆ ಮುಖ ಮುಚ್ಚಿಕೊಂಡು ಭಯದಿಂದ ಇರ್ತಾ ಇದ್ರು. ಆದರೆ ಅಂಥ ಒಂದು ದೊಡ್ಡ ಕಾಲಘಟ್ಟ ಹೋಗಿದೆ. ಈಗಿನ ನಟ ನಟಿಯರನ್ನು ರಾಜಕಾರಣಿಗಳು ತಮಗೆ ಬೇಕಾದಂತೆ ಹೆದರಿಸ್ಕೊಂಡು ಬೆದರಿಸ್ಕೊಂಡು ಇದ್ದಾರೆ. ಹೀಗಾಗಿ ಎಲ್ಲದರಿಂದ ಪೇಚಿಗೆ ಹಾಕಬೇಕಪ್ಪ, ನಮ್ಮ ನಟನೆ, ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಒಂದು ಲೈಫನ್ನು ಆರಾಮಾಗಿರುವಂಥ ವಿಚಾರಕ್ಕೆ ಈ ಕರ್ನಾಟಕದಲ್ಲಿ ನಟ ನಟಿಯರು ಬಂದಂಗಿದೆ. ಒಂದು ವೇಳೆ ಬಂದರೂ ಕೂಡ ಒಂದು ಪಕ್ಷವನ್ನು ಸೇರಿ ಚುನಾವಣೆ ಬರ್ಬೋದೇ ಹೊರತು ಪಕ್ಷ ಕಟ್ಟಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಸಾಧಿಸುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಆದರೆ ಬರಲಿ ಅನ್ನೋದು ಕೂಡ ನಮ್ಮ ಆಸೆ. ಯಾಕಂದರೆ ಒಂದೇ ಪಕ್ಷ, ಎರಡೇ ಪಕ್ಷ, ರಾಷ್ಟ್ರೀಯ ಪಕ್ಷ, ಆ ಪಕ್ಷ, ಈ ಪಕ್ಷ, ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಈ ಮೂರೂ ಪಕ್ಷಗಳಲ್ಲಿ ಜಂಡ ಬೇರೆ ಬೇರೆ ಇದ್ರೂ ಕೂಡ ಅಜೆಂಡಾ ಒಂದೇ. ಇಲ್ಲಿ ಭ್ರಷ್ಟರು ಜಾಸ್ತಿ ಆಗಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಮೋಸ ಆಗ್ತಿದೆ. ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಂದ್ರೆ ಒಂದು ಬೇರೆ ಬದಲಾವಣೆ ಬರಬೇಕು. ಆದರೆ ಬದಲಾವಣೆಗೆ ನಮ್ಮ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಅವಕಾಶಗಳು ತುಂಬ ಕಡಿಮೆ ಇದೆ. ಅದರಲ್ಲೂ ಮುಖ್ಯವಾಗಿ ಬೇರೆ ಒಂದು ಪೊಲಿಟಿಕಲ್ ಪಾರ್ಟಿ ಬರ್ಬೋದು, KRS ಆಗಿರ್ಬೋದು, ಪ್ರಜಾಕೀಯ ಆಗಿರ್ಬೋದು, ಆ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಬರ್ಬೋದು ಹೊರತು ನಟ ನಟಿಯರು ಬಂದುಕೊಂಡು ನೀವು ಅವರ ಫ್ಯಾನ್ಸನ್ನು ಕನ್ವರ್ಟ್ ಮಾಡಿಕೊಂಡು ವೋಟರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಬರ್ತೇವೆ ಅನ್ನೋದು ಕೂಡ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಾಧ್ಯ. ಅದಕ್ಕೆ ಬೇರೆ ಬೇರೆಯಾದ ಕಾರಣ. ಇಲ್ಲಿ ಪ್ರಾದೇಶಿಕತೆಯಲ್ಲೂ ಕೂಡ ವೈವಿಧ್ಯತೆ ಇದೆ. ಒಂದೊಂದು ಪ್ರಾದೇಶಿಕ ಏರಿಯಾದಲ್ಲಿ ಒಂದೊಂದು ಥರ ಅಜೆಂಡಾ ಇರುತ್ತೆ. ಹೀಗಾಗಿ ಇಲ್ಲಿ ಮತಗಳನ್ನು ಕನ್ವರ್ಟ್ ಮಾಡಿಕೊಂಡು ಅಥವಾ ಫ್ಯಾನ್ಸನ್ನು ಕನ್ವರ್ಟ್ ಮಾಡಿಕೊಂಡು ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಸ್ಥಿತಿ ತುಂಬ ಕಷ್ಟ. ಅದರಲ್ಲೂ ಮುಖ್ಯವಾಗಿ ಯಶ್, ದರ್ಶನ್, ಸುದೀಪ್, ವಿಜಯ್, ಗಣೇಶ್ ಇವರೆಲ್ಲ ಕೂಡ ಒಂದು ಪಕ್ಷದ ಪರವಾಗಿ ಸಪೋರ್ಟ್ ಮಾಡ್ಬೋದೇ ಹೊರತು ಪಕ್ಷವನ್ನು ಕಟ್ಟಿ ಬೆಳೆಸ್ತೇನೆ ಎನ್ನುವಂಥ ಅವಕಾಶ ತುಂಬ ಕಡಿಮೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.